ರಾಯಣ್ಣನ ದರ್ಶನ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾವು ಮಾತಾಡ್ತಿದ್ದ ಈ ಸಂಗೊಳ್ಳಿ ರಾಯಣ್ಣ ಚಿತ್ರದ ಬಗ್ಗೆ. ಸೊ ನಾನು ಇನ್ನೊಂದ್ಸಲ ಶ್ರೀನಿವಾಸ ಮೂರ್ತಿಗಳಿಗೆ ಅದೇ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಸರ್. ನೀವು ಈ ಚಿತ್ರದಲ್ಲಿ ಏನು ಮಾಡಿದಿರಿ, ಹೇಗಿತ್ತು? ಇದು ಔರಾದಿ ವೀರಪ್ಪ ಅಂತ, ಓಕೆ, ಕಿತ್ತೂರು ಚೆನ್ನಮ್ಮನ ಆಸ್ಥಾನದಲ್ಲಿ ಮಿಲಿಟರಿ ಕಮಾಂಡೆಂಟ್ ಅಂತ ಹೇಳ್ತಾರಲ್ಲ, ಆ ಥರ ಎಲ್ಲ ಇವ್ರಿಗೂ ನಾನೊಬ್ಬ ಮುಖ್ಯಸ್ಥ, ಸೇನಾ ಮುಖ್ಯಸ್ಥ. ಓಕೆ, ಈ ಥರದೊಂದು ಪಾತ್ರ. ಸೊ ಅನುಭವ ಹೇಗಿತ್ತು ದರ್ಶನ್ ಅವ್ರ ಜೊತೆಗೆ, ನಾಗಣ್ಣ ಅವ್ರ ಜೊತೆಗೆ, ಆ ಒಂದು ಟೋಟಲ್ ಅಟ್ಮಾಸ್ಫಿಯರ್? ಚೆನ್ನಾಗಿ. ಸುಮಾರು 45 ದಿವಸ ಶೂಟಿಂಗ್ ಮಾಡಿದ್ವಿ. 45 ದಿವಸ. ಓಕೆ, ಇದೇ ಜಾಸ್ತಿ ನಾನು ದಿನಗಳು ವ್ಯಯಿಸಿರೋದು ಈ ಸಿನಿಮಾಗೋಸ್ಕರ. ಓಕೆ, ದರ್ಶನ್ ಅವ್ರಿಗೆ ನೀವು ಹೇಳ್ದಂಗೆ ಪ್ರಾಣಿಗಳಂದರೆ ಪ್ರಾಣ. ಇದರಲ್ಲಿ ನಿಮಗೆ ಪ್ರಾಣಿಗಳ ಜೊತೆ, ವಿಶೇಷವಾಗಿ ಕುದುರೆ ಜೊತೆ ತುಂಬ ಸೀನ್ಗಳು ಇದೆ ಅಂತ ಅನ್ಕೋತೀನಿ. ಸೊ ಅದು ಅದ್ರ ಬಗ್ಗೆ ಹೇಳಿ ನನಗೆ. ನೀವು ನ್ಯಾಚುರಲಿ ಇಷ್ಟಪಡುವಂಥ ಸನ್ನಿವೇಶಗಳು. ಫಸ್ಟ್ ಆ್ಯಕ್ಚುಲಿ ನಗಡ ಸರ್ಗೆ ಹೇಳಿದೆ, ಸರ್ ವಾರ್ ಸೀನ್ ನಾವು ಯಾವಾಗ ಪ್ಲ್ಯಾನ್ ಮಾಡ್ತೀವಿ, ನೀವೀಗ ಒಂದು 10 ದಿನ ಏನು ಪ್ರೋಗ್ರಾಮ್ ಹಾಕ್ಕೊಂಡಿದ್ದಾರೆ ಸರ್. ಸೊ ನಾವು ಮಾತುಕತೆ ಮುಂದುವರ್ಸೋಕ್ಕೆ ಮುಂಚೆ ಮತ್ತೊಂದು ಮೇಕಿಂಗ್ ಇದೆ ಈ ಚಿತ್ರದ್ದು. ದೃಶ್ಯಗಳು ನೋಡ್ತಾ ಇದ್ರೆ ನಿಜಕ್ಕೂ ಅದರ ಭವ್ಯತೆ, ಅಗಾಧತೆ ಗೊತ್ತಾಗ್ತಾ ಇದೆ. ಸರ್ ಇದ್ರ ಬಗ್ಗೆ ಹೇಳಿ, ಎಲ್ಲಿ ಮಾಡಿದ್ದೀನಿ ಈ ಸೀನನ್ನು? ಮುರುಗೋಡ್ ಅಂತ ಹೇಳಿ. ಓಕೆ, ನಿಜವಾದ ಒರಿಜಿನಲ್ ಗುಹೆನೇ ಅದು. ಅಂದ್ರೆ ಅವಾಗ ರಾಯಣ್ಣ ಅವರೆಲ್ಲ ಅಲ್ಲಿಂದ ಕಿತ್ತೂರಿಗೆ ಕನೆಕ್ಷನ್ ಇದೆಯಂತೆ. ಓಕೆ ಓಕೆ, ಅಂದ್ರೆ ಐತಿಹಾಸಿಕ ಸ್ಥಳ ಅದು, ನಿಜವಾಗ್ಲೂ ಅಲ್ಲೇ ಆಗಿರೋದು, ನಡೆದಿರೋದು. ಓಕೆ ಓಕೆ. ಆಮೇಲೆ ನಾವು ಗುಹೆ ಅಂದಾಗ ಏನು ಅನ್ಕೊಳ್ತೀವಿ, ನೀವು ಆಕ್ಚುಲಿ ರೋಡಲ್ಲಿ ನಿಂತು ನೋಡಿದ್ರೆ ನಿಮ್ಗೆ ಗೊತ್ತೇ ಆಗಲ್ಲ. ಅದು ಫ್ಲಾಟ್ ಆಗಿದೆ. ಅದು ಸ್ವಲ್ಪ ಹಿಂಗೆ ಕೆಳಗಡೆ ಇಳ್ದು ಹಿಂಗೆ ಹೋದ್ರೆ ಫುಲ್ ಆ ಗುಹೆನೆ. ನಾನು ನಿಜವಾಗ್ಲೂ ಅಬ್ಗಳವ್ರಿಗೆ ಮತ್ತೆ ನಾಗಣ್ಣ ಸರ್ಗಳಿಗೆ ಎಲ್ಲ ಸರ್ ಇಷ್ಟು ಒಳ್ಳೆ ಜಾಗ ನೀವು ಮೊದಲೇ ತೋರಿಸಿ. ಆಕ್ಚುಲಿ ನಾನು ಇದರಲ್ಲಿ ನವಗ್ರಹದಲ್ಲಿ ಗುಹೆ ಸೆಟ್ ಹಾಕಿದ್ವಿ ನಾವು, ಇಲ್ಲೇ ಮಾಡ್ಕೊಂಡ್ಬಿಡ್ಬೋದಾಗಿದೆ. ಅಂದ್ರೆ ಅಷ್ಟು ಅದ್ಭುತವಾಗಿದೆ. ಅಲ್ಲಿ ಒಳಗಡೆ ಒಂದು ಹೆಚ್ಚು ಕಮ್ಮಿ ಒಂದು 1000 ವರ್ಷದ ಹಳೆ ಒಂದು ದೇವಸ್ಥಾನ ಇದೆ, ಲಿಂಗದ ದೇವಸ್ಥಾನ ಇದೆ. ನಿಜವಾಗ ಬಕ್ಕೊಂಡು ಹೋಗ್ಬೇಕು, ಪೂಜೆ ಮಾಡ್ಬೇಕು, ಹೊರಗಡೆ ಬರ್ಬೇಕು, ಹಂಗೆ. ಸೊ ಆ ಥರದೊಂದು ಜಾಗ ಅದು. ನೀವು ನೋಡಿ ನಿಮ್ದು ಏನೋ ಒಂದು ಇಮೋಷ್ನಲ್ ದೃಶ್ಯ ಅನ್ಸುತ್ತಲ್ವಾ? ಓಕೆ, ಅಲ್ಲಿ ಮಾಡಿದ್ದು. ಸೊ ನೋಡ್ತಾ ಇದ್ರೆ ಸುಮಾರು ನೆನಪುಗಳು ಬರ್ತಿರ್ತವೆ ನಾಗಣ್ಣ ಅವ್ರಿಗೆಲ್ವ. ಒಟ್ಟಿನಲ್ಲಿ ಏನೋ ನೋಡ್ತಾ ಇದ್ರೆ ಏನೋ ಒಂದು ಕಲ್ಪನೆ ನಮಗೂ ಬರುತ್ತೆ, ತುಂಬ ಚೆನ್ನಾಗಿದೆ ಅಂತ ಹೇಳಿ. ಸೊ ಒಂದು ಚಿಕ್ಕ ಬ್ರೇಕ್ ತೊಗೊಳ್ಳೋಣ. ಬ್ರೇಕ್ ನಂತರ ನನಗೆ ನಾಗಣ್ಣವ್ರು ಒಂದ್ಸಲ ನಂಗೆ ಹೇಳಿದ್ದು ಈಗಲೂ ನೆನಪಿದೆ. ಅಂದರೆ ಸಂಗೊಳ್ಳಿ ರಾಯಣ್ಣ ಚಿತ್ರವನ್ನು ಹೇಗೆ ಅವರಿಗೆ ಸಿಕ್ತು ಅನ್ನೋದು, ಅಂದರೆ ಎಲ್ಲವೂ ಕೂಡಿ ಬರ್ಬೇಕಂತಾರಲ್ಲ, ಅದ್ರ ಬಗ್ಗೆ ಅವರು ಒಂದ್ಸಲ ಹೇಳಿದ್ರು ನನಗೆ. ಸೊ ಈ ಒಟ್ಟಾರೆ ನಿರ್ದೇಶನದ ಅನುಭವ ಮತ್ತು ಆ ನಿರ್ದೇಶನ ಒಂದು ಏನು ಅವ್ರಿಗೆ ಸಿಕ್ತು, ಅದ್ರ ಬಗ್ಗೆ ಮಾತಾಡೋಣ ಚಿಕ್ಕದೊಂದು ಬ್ರೇಕ್ ನಂತರ.